ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ನನ್ನ ಎಲ್ಲ ಪ್ರೀತಿಯ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಮುಖ್ಯವಾದ ಒಂದೆರಡು ಸೂಚನೆಗಳನ್ನು ಮಗದೊಮ್ಮೆ ತಮಗೆ ನೀಡ್ತಾ ಇದ್ದೇನೆ. ಪ್ರತಿಯೊಂದು ವಿಡಿಯೋಗಳನ್ನು ನಾವು ನೀಡಿದರೂ ಕೆಲವೊಬ್ಬರ ಬೇಡವಾದಂಥ ಪ್ರಶ್ನೆಗಳು, ಬೇಡವಾದಂಥ ಸಮಯದಲ್ಲಿ ನಮ್ಮನ್ನು ಕಾಲ್ ಮಾಡಿ ಪೀಡಿಸುವುದು ಇದು ಸಲ್ಲದು. ದಯವಿಟ್ಟು ನಾನು ನಿಮ್ಮ ಹಾಗೆ ಒಬ್ಬ ರೈತ, ಪ್ರತಿ ದಿವಸ ಬೆಳಿಗ್ಗೆಯಿಂದ ಸಂಜೆವರೆಗೆ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ನಮ್ಮ ಕೆಲಸದವರೊಟ್ಟಿಗೆ. ಇದು ತಮ್ಮ ಗಮನಕ್ಕೆ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯ ತೋಟಗಳನ್ನು ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಮಾಡಿಕೊಡ್ತಾ ಇದ್ದೇವೆ. ಈ ನಿಮ್ಮ ಖಾಲಿ ಜಾಗಗಳಿದ್ದರೆ ಅದನ್ನು ತೋಟಗಳನ್ನಾಗಿ ಕನ್ವರ್ಟ್ ಮಾಡಿ ಅದಕ್ಕೆ ಏನೆಲ್ಲ ಗಿಡ ಬೇಕು ಸೂಕ್ತವಾದ ಮಾಹಿತಿಯೊಂದಿಗೆ ಆ ತೋಟಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ತಮ್ಮ ಗಮನದಲ್ಲಿರಲಿ. ಹಾಗಾದರೆ ಬನ್ನಿ, ಇವತ್ತು ನಾನು ತಮಗೆ ವಿವರಿಸ್ತಾ ಇದ್ದೇನೆ ಒಂದು ಮನೆಗೆ ಏನೆಲ್ಲ ಅವಶ್ಯಕತೆ ಇದೆ, ಒಂದು ದಿವಸದ ಒಂದು ಕಿಚನಿಗೆ ಏನೆಲ್ಲ ಅವಶ್ಯಕತೆ ಇದೆ, ಅದನ್ನು ತಮಗೆ ಒಂದೇ ಟೆರೆಸ್ ಗಾರ್ಡನಲ್ಲಿ ಎಲ್ಲವನ್ನು ಹೇಗೆ ತಾವು ಮಾಡಬಹುದಂತ ಸೂಕ್ಷ್ಮವಾಗಿ ಒಂದು ವಿವರಣೆ ಇಲ್ಲಿ ಕೊಡ್ತಾ ಇದ್ದೇನೆ. ಹೆಚ್ಚಿನ ವಿವರಣೆಗಳು ತಮಗೆ ಬೇಕಿದ್ದಲ್ಲಿ ನಾನು ಈಗಾಗಲೇ ಹೇಳಿದೆ, ಸಂಜೆ 6ರಿಂದ 8ರವರೆಗೆ ಮಾತ್ರ ತಮಗೆ ಕಾಲ್ ಮಾಡುವಂಥ ಸಮಯ. ಮಧ್ಯದಲ್ಲಿ ದಯವಿಟ್ಟು ತೊಂದರೆ ಕೊಡಬೇಡಿ. ಅದೇ ರೀತಿ ಈಗ ವಿಶೇಷವಾಗಿ ಹೇಳುವುದಾದರೆ, ಒಂದು ಮನೆಗೆ ಮೆಣಸು ಬೇಕು, ಟೊಮೆಟೊ ಬೇಕು, ಪುದೀನ ಬೇಕು, ಬೇರೆ ಬೇರೆ ರೀತಿಯ ತರಕಾರಿಗಳು ಬೇಕು. ಇದೆಲ್ಲವನ್ನು ನಾನು ಒಂದೇ ಟೆರೆಸಲ್ಲಿ ಬೆಳೆಸಿದ್ದೇನೆ. ನಮ್ಮ ಈ ಟೆರೆಸ್ ಗಾರ್ಡನ್ ಸ್ಪೆಷಲ್ ಇದರಲ್ಲೇ ಬೆಳೆಸಿದ್ದೇನೆ. ಇಲ್ಲಿ ನೋಡಿ, ಅದರಲ್ಲೂ ಮುಖ್ಯವಾಗಿ ಕೆಲವೊಂದು ತರಕಾರಿಗಳನ್ನು ನಾನು ಮಣ್ಣಿನಲ್ಲಿ ಬೆಳೆಸಿದ್ದೇನೆ, ಕೆಲವೊಂದು ತರಕಾರಿಗಳನ್ನು ಹೈಡ್ರೋಪಾನಿಕ್ ನನ್ನದೇ ಒಂದು ವಿಶೇಷ ವಿಧಾನದಲ್ಲಿ ಇಲ್ಲಿ ಬೆಳೆಸಿದ್ದೇನೆ. ಹಾಗಾದರೆ ಇದಕ್ಕೆ ಬೆಳೆಸಲಿಕ್ಕೆ ಏನೆಲ್ಲ ಅವಶ್ಯಕತೆ ಬೇಕು? ಮಣ್ಣಿನಲ್ಲಿ ಬೆಳೆಸುವುದಾದರೆ ಮಣ್ಣು, ಕಂಪೋಸ್ಟು, ಸ್ವಲ್ಪ ಕೊಕೋಪೀಟ್ ಹಾಗೂ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಇದಕ್ಕೆ ಸೇರಿಸಬಹುದು. ಯಾವುದೇ ಕಾರಣಕ್ಕೆ ಫರ್ಟಿಲೈಸರ್ ಕೆಮಿಕಲನ್ನು ಅವಾಯ್ಡ್ ಮಾಡಬೇಕು, ಯಾಕೆಂದರೆ ಇದು ಆಹಾರವಾಗಿ ಬೆಳೆಸುವಂಥ ಸಸ್ಯಗಳು. ಇದು ತಮ್ಮ ನೆನಪಿಗೆ. ಮುಖ್ಯವಾಗಿ ಮಣ್ಣಿನಲ್ಲಾದರೆ ನೋಡಿ, ಗ್ರೋ ಬ್ಯಾಗಲ್ಲಿ ಈ ರೀತಿಯಾಗಿ ಇಂಥ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೇನೆ. ಇದು 14 ಇಂಚಿನ ಗ್ರೋ ಬ್ಯಾಗ್. ಇದರಲ್ಲಿ ಮಣ್ಣು, ಕಂಪೋಸ್ಟನ್ನು ಹಾಕಿ ಬೆಳೆಸಿದ್ದೇನೆ, ಬೇರೆ ಏನೂ ಇಲ್ಲ. ಅದೇ ಹೈಡ್ರೋಪಾನಿಕ್ ಆದರೆ ನೋಡಿ, ಇಲ್ಲಿ ಇದು ಕೊಕೋಪೀಟ್ನೊಂದಿಗೆ ಸ್ವಲ್ಪ ಕಂಪೋಸ್ಟನ್ನು ಬೆರೆಸಿ ಇದರಲ್ಲಿ ಆ ಗಿಡವನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಅಡಿಯಲ್ಲಿ ಒಂದು ಬಕೆಟ್, ಇದರಲ್ಲಿ ಸ್ವಲ್ಪ ನೀರಿನೊಂದಿಗೆ ಈ ಬುಟ್ಟಿಯಲ್ಲಿ ಈ ಗಿಡವನ್ನು ಹಾಕಿದ್ದೇನೆ, ಬೇರೆ ಏನಿಲ್ಲ ಇದರಲ್ಲಿ. ನೋಡಿ ಎಷ್ಟೊಂದು ಇದರಲ್ಲಿ ಮೆಣಸು ಇದೆ ನೋಡಿ, ಒಂದೇ ಗಿಡದಲ್ಲಿ. ಈ ರೀತಿಯಾಗಿ ಬೆಳೆಸೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿಯ ಕಾಯಿಲೆ ಬರುವುದಿಲ್ಲ, ಹೆಚ್ಚಿನ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಹೊಡೆಯುವಂಥ ಅವಶ್ಯಕತೆಯೂ ಇರುವುದಿಲ್ಲ. ಸಾವಯವ ರೀತಿಯಲ್ಲೇ ತಾವು ಮನೆಗೆ ಬೇಕಾಗಿರುವಂಥ ತರಕಾರಿ, ಹಣ್ಣು ಹಂಪಲುಗಳನ್ನು ತಾವು ಪಡೆಯಬಹುದು. ಅದೇ ರೀತಿ ಇಲ್ಲಿ ಟೊಮೆಟೊ ಕೂಡ ಬೆಳೆಸಿದ್ದೇನೆ ನೋಡಿ. ಒಂದೇ ಗಿಡದಲ್ಲಿ ಅದೆಷ್ಟು ಟೊಮೆಟೊಗಳು ತೂಗ್ತವೆ ನೋಡಿ. ಇದಕ್ಕೆ ಹೆಚ್ಚಿನ ಗೊಬ್ಬರ, ಹೆಚ್ಚಿನ ಫರ್ಟಿಲೈಸರ್, ಕೆಮಿಕಲ್ ಏನೂ ಹಾಕಿಲ್ಲ ನಾನು, ಕೇವಲ ಸಾವಯವ ರೀತಿ. ಇದನ್ನು ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೇನೆ. ಇಲ್ಲಿ ಕಾಣ್ತಾ ಇದೆ ತಮಗೆ, ಇದು ಗ್ರೋ ಬ್ಯಾಗ್ 18 ಇಂಚಿನ ಗ್ರೋ ಬ್ಯಾಗಲ್ಲಿ ಬೆಳೆಸಿದ್ದೇನೆ. ಇದಕ್ಕೂ ಕಂಪೋಸ್ಟು ಹಾಗೂ ಮಣ್ಣು ಸಮ ಪ್ರಮಾಣದಲ್ಲಿ ಬೆಳೆಸಿ ಇದಕ್ಕೆ ಬೀಜ ಬಿತ್ತನೆ ಮಾಡಿ ಗಿಡ ಬೆಳೆದ ನಂತರ ಗಿಡಕ್ಕೆ ಒಂದು ಸಪೋರ್ಟ್ ಕೊಟ್ಟಿದ್ದೇನೆ. ಈ ರೀತಿಯಾಗಿ ಬೆಳೆಸಿದ್ದೇನೆ. ಅದೇ ರೀತಿ ಮನೆಗೆ ಬೇಕಾಗಿರುವಂಥ ವೆಜಿಟೇಬಲ್ಸಲ್ಲಿ ಪರ್ಪಲ್ ಬದನೆ, ಇದನ್ನು ಹೈಡ್ರೋಪಾನಿಕ್ ಸಿಸ್ಟಮಲ್ಲಿ ಬೆಳೆಸಿದ್ದೇನೆ. ಇದಕ್ಕೂ ಕೂಡ ವಿಶೇಷ ಪೋಷಕಾಂಶ ಅಂದರೆ ಕಂಪೋಸ್ಟ್ ಹಾಗೂ ಸಮ ಪ್ರಮಾಣದಲ್ಲಿ ಕೊಕೋಪೀಟನ್ನು ಬೆಳೆಸಿ ಈ ರೀತಿಯಾಗಿ ನೀರಿನಲ್ಲೇ ಇದನ್ನು ಗ್ರೋ ಮಾಡ್ತಾ ಇದ್ದೇನೆ. ಈ ಬುಟ್ಟಿಯಲ್ಲಿ ಕೇವಲ ನೀರಿರುವಂಥದ್ದು, ಬೇರೆ ಏನಿಲ್ಲ. ಈ ಸಸ್ಯದಲ್ಲಿ ಎಷ್ಟೊಂದು ಬದನೆ ಬೆಳೆದಿದೆ ನೋಡಿ. ಇದು ಪರ್ಪಲ್ ಬದನೆ, ಅತಿ ರುಚಿಕರವಾದಂಥ ಒಂದು ಬದನೆ ಇದು. ಇಲ್ಲಿ ಪುದೀನವನ್ನು ಬೆಳೆಸಿದ್ದೇನೆ, ಇದು ಹೈಡ್ರೋಪೋನಿಕಲ್ಲೇ ಬೆಳೆಸಿದ್ದೇನೆ. ಇಲ್ಲಿ ನೋಡಿ, ಕೇವಲ ನೀರಿರುವಂಥದ್ದು ಬುಟ್ಟಿ ಒಳಗಡೆ. ಅದೇ ರೀತಿ ಹರಿವೆ, ಬಸಳೆ, ಕೆಂಪು ಬಸಳೆ, ಬಿಳಿ ಬಸಳೆ, ಹಾಗಲ, ಅಲ್ಲಿ ನೋಡಿ ಹಾಗಲ ಒಂದು ಎಷ್ಟು ಗುಂಪು ಬೆಳೆದಿದೆ ನೋಡಿ. ಬೇಕಾದಷ್ಟು ಕಾಯಿಗಳು ಅಲ್ಲಿರುವೆ. ನಮಗೆ ಮನೆಗೆ ಎಷ್ಟು ಬೇಕೋ ಅದನ್ನು ಕೊಯ್ತಾ ಇದ್ದೀವಿ. ಸ್ವಲ್ಪ ಉಳಿದದ್ದು ಹಕ್ಕಿಗಳಿಗೆ ಹಾಗೂ ಇತರ ಅಳಿಲು ಹಾಗೂ ಬೇರೆ ಬೇರೆ ರೀತಿಯ ಹಕ್ಕಿಗಳಿಗೆ, ಪ್ರಾಣಿಗಳಿಗೆ ಇದನ್ನು ಬಿಡ್ತಾ ಇದ್ದೇವೆ.
ಮನೆಗೆ ಏನೆಲ್ಲ ಬೇಕು ಆ ಎಲ್ಲ ವೆಜಿಟೇಬಲ್ಸನ್ನು ಇಲ್ಲೇ ಬೆಳೆಸ್ತೇನೆ. ಮನಸ್ಸಿದ್ದರೆ ಮಾರ್ಗ ಅಂದುಕೊಂಡಂತೆ ಪ್ರತಿಯೊಬ್ಬರು ಕೂಡ ಹೀಗೆ ವಿಶೇಷವಾಗಿ ಮೆಣಸು, ಕಿಚನ್ಗೆ ಬೇಕಾದಂಥ ತರಕಾರಿ, ಟೊಮೆಟೊ, ಪುದೀನ, ಕೊತ್ತಂಬರಿ, ಹೀಗೆ ಪ್ರತಿಯೊಂದನ್ನು ತಾವು ಸಾಧ್ಯವಾದರೆ ಖಂಡಿತವಾಗಿ ಬೆಳೆಸಬಹುದು. ಸಾಧ್ಯ ಮಾಡಿ ತಾವು ಕೂಡ ಯಾವುದೇ ವಿಷವಿಲ್ಲದ ಇಂಥ ತರಕಾರಿಗಳನ್ನು ಬೆಳೆಸಿ ತಾವು ಆಹಾರವಾಗಿ ಸೇವಿಸಿ ಯಾವುದೇ ಕಾಯಿಲೆ ಬರುವುದರಿಂದ ತಾವು ಕೂಡ ದೂರವಿರಿ, ಒಳ್ಳೆಯ ಜೀವನವನ್ನು ತಾವು ಜೀವಿಸಿ ಅಂತ ಹೇಳುತ್ತಾ ಶುಭ ಹಾರೈಸುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ದಯವಿಟ್ಟು ಇದರಲ್ಲಿ ಹೇಳಿರುವಂಥ ಕೆಲವೊಂದು ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳುತ್ತಾ ಧನ್ಯವಾದಗಳೊಂದಿಗೆ ಜೋಸೆಫ್ ಲೋಬೋ, ಶಂಕರಪುರ.